ತ್ರಿಮೂರ್ತಿ ಹಾ ಕರೆಕ್ಟ್ ಸರ್, ಕರೆಕ್ಟ್. ತ್ರಿಮೂರ್ತಿ ತರ ಒಬ್ರೇ ಅವತಾರನ ಎತ್ಬಿಡ್ತಾರೆ. ಆಗ ಗಾಳಿ ಅನ್ನೋದು ಚಂಡಮಾರುತ ಆಗುತ್ತೆ, ಬೆಂಕಿ ಅನ್ನೋದು ಅಗ್ನಿ ಪರ್ವತ ಆಗುತ್ತೆ. ಹಿಡಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರ ಕೈ ಹಿಡಿಯೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅಯ್ಯೋ ರೀ, ನೀವೇನು ಇಷ್ಟೊಂದು ದೇವತೋಗಿದ್ದೀರಲ್ಲ. ಇರಿ, ಫ್ಯಾನ್ ಆನ್ ಮಾಡ್ತೀನಿ. ಗೋಡಂಬಿ ಅಣ್ಣ, ಬನ್ನಿ ಇಲ್ಲಿ. ನೋಡಿ, ನನ್ನ ಗಂಡ ಕಷ್ಟಪಟ್ಟು ಸುಸ್ತಾಗಿದ್ದಾರೆ. ಮೊದಲು ಅವ್ರಿಗೆ ಜ್ಯೂಸ್ ಕೊಡಿ, ಹೋಗಿ. ಹಾಗೆ ನಮ್ಮ ಅಣ್ಣನಹಳ್ಳಿ ಪ್ರೆಸಿಡೆಂಟು ಇವ್ರಿಗೂ ಕೊಟ್ಬಿಡಿ. ಆಮೇಲೆ ಏನಾದರೂ ಮಿಕ್ಕಿದ್ರೆ ಉಳ್ದವ್ರಿಗೆ ಕೊಟ್ಬಿಡಿ. ಬನ್ನಿ ಕೂತ್ಕೊಳ್ಳಿ. ಮಿಸ್ಟರ್ ಸೋಮೇಗೌಡ್ರೆ, ನೀವು ಆಗ್ಲೇನೋ ಹೇಳಿದ್ರಲ್ವಾ, ನಿಮ್ಮಂತ ಶ್ರೀಮಂತರು ಮನೇಲಿ ನಡೆಯೋ ಮದ್ವೆ ಖರ್ಚಲ್ಲಿ ಇಂಥ 30 ಮದ್ವೆ ಮಾಡ್ಬೋದು ಅಂತ. ನಿಮ್ಮ ಮಾತು ನಿಜ, ಆದ್ರೆ ಮದ್ವೆ ಅನ್ನೋದು ಆಡಂಬರ ಅಲ್ಲ, ಆಭರಣ. ಎಷ್ಟೋ ಜನ ಕೋಟಿ ಖರ್ಚು ಮಾಡಿ ಮದ್ವೆ ಮಾಡಿಸ್ತಾರೆ, ಆದ್ರೆ ಮಕ್ಕಳು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಅಂತ ಎಷ್ಟೋ ಮದ್ವೆಗಳು ಮದ್ವೆ ಮಂಟಪದಲ್ಲೇ ನಿಂತೋಗಿರೋ ಉದಾಹರಣೆ ಎಷ್ಟೊಂದು ನೋಡಿದ್ದೀವಿ ಅಲ್ವಾ ಮಾವ? ಅಣ್ಣ, ಶಾಸ್ತ್ರ ಶುರು ಮಾಡೋದಕ್ಕೆ ಪುರೋಹಿತರು ಕರೀತಾ ಇದ್ದಾರೆ. ಬಂದೆ ಕಣವ. ಮತ್ತೆಮ್ಮ ಸೋಮ, ಅಲ್ಲಿ ನೋಡ್ಲಾ, ಆ ಅಮ್ಮ ಈ ಸಾಕಿರೋ ಊಟವ ತಗೋಯ್ತವಳೆ. ಈಗ ಅದನ್ನ ಆ ಶಿವಂಗೆ ಕೊಡ್ತಾಳೆ. ಆ ಶಿವ ತಿಂತಾನೆ, ಶಿವನ್ ಪಾದ ಸೇರ್ಕತ್ತದೆ. ಏನಂತ ಕರೀಲಿ ನನ್ನ ಮಗನ? ಏನಪ್ಪ? ಏನಮ್ಮ? ಏನ್ ಹೇಳಿಮ್ಮ? ಅದು ಭಟ್ರು ತಿಂಡಿ ತಿಂದು ರುಚಿ ನೋಡಿ ಹೇಳಕ್ ಕಳ್ಸಿದ್ದಾರೆ. ಅಯ್ಯಯ್ಯೋ, 2 ಕೈನೂ ಕೆಲಸ ಮಾಡ್ತೈತೆ, ಕೈನೂ ಕೊಳೆ ಆಗೈತೆ. ನಿಮ್ಗೇನು ಅನ್ಸಕ್ಕಿಲ್ಲ ಅಂದ್ರೆ ನೀವೇ 4 ತುತ್ತು ತಿನ್ಸ್ತೀರಾ? ಚಿಕ್ಕ ವಯಸ್ಸಲ್ಲಿ ನನ್ನ ಮಗನಿಗೆ ತುತ್ತು ಕೊಟ್ಟಿದ್ದು, ಅದು ಬಿಟ್ರೆ ಇವಾಗ ತುತ್ತು ಕೊಡ್ತಾ ಇದ್ದೀನಿ. ಆ ತುತ್ತಿಂದ ಈ ತುತ್ತಿನವರೆಗೂ ಅದು ಎಷ್ಟು ವರ್ಷ ಕಾದಿದ್ದೀನಿ ಅಂತ ನಮ್ಮವ್ವ ಮಕ್ಕಳವಂಗೆ ಗೊತ್ತು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ತಿನ್ಸಮ್ಮ.
ಇಸಾನು ಅನ್ಭವಿಸ್ಕೊಂಡು ತಿನ್ನೋ ಬಡ್ಡಿ ಮಗ ಇದ್ರೆ ಇವನೇ ಇರಬೇಕು. ಬಾವ, ತಂಗಿ ಮದುವೆ ದಿನನೇ ಸಾಯೋ ಅದೃಷ್ಟ ಯಾವ ಅಣ್ಣಂಗೆ ತಾನೇ ಸಿಕ್ಕದು ಏಳು. ಚೆನ್ನಾಗೆ ತಿಂತವನೆ, ಬೇಗ ಹೋಯ್ತಾನೆ. ಅವ್ವ ನಾನು ಭಟ್ರವ್ರಿಗೆನ ಸುಮಾರು ತಿಂತೀನಿ, ಆದರೆ ಇವತ್ತಿನ ತಿನ್ಸಿದಲ್ಲ ಆಹಾ ಅಮೃತ ಕಣವ, ಅಮೃತ. ಭಟ್ರಿಗೆ ಹೋಗಿ ಹೇಳ್ಬಿಡಿ ಬೋತ್ ಅಂದಾಗೈತೆ ಅಂತ. ನನ್ನ ಮಗನಿಗೆ ನಾನೇ ಕೈ ತುತ್ತು ತಿನ್ನಿಸ್ತೀನಿ ಅಂತ ದ್ಯಾವ್ರ ಸತ್ವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಮ್ಮ ತಾಯಿ ನಿನ್ನ ದಯೆ ಕಣವ. ಅವನು ಇನ್ನೂ ಸತ್ತೇ ಇಲ್ವಲ್ಲ? ಒಳ್ಳೆ ಇಸ ಕೊಟ್ಟಿದ್ಯಾ ಇಲ್ಲ ಹೆಂಗೆ? ಬಾವ, ಒಳ್ಳೆ ಖಡಕ್ ವಿಷನೇ. 10 ಸರ್ಪದಲ್ಲಿ ಎಷ್ಟು ವಿಷ ಇರ್ತದೋ 1 ಚಿಟಿಕೆ ಪುಡಿಲಿ ಅಷ್ಟು ವಿಷ ಐತೆ. ಮತ್ತು ಅವ್ನು ಇನ್ನೂ ಗುಂಡ್ಕಲ್ಲಿದ್ದಂಗೆ ಅವನಲ್ಲ. ಇರ್ಲ ಬಾವ, ಆತರ ಪಡಬೇಡ. ಹುಸಿ ಗಟ್ಟಿ ಜೀವ ಅಲ್ವೇ, ವಿಷ ನರ ನಾಡಿಗೆ ಇಳಿಬೇಕು. ಇರ್ತೀವಲ್ಲ, ನೋಡಿದ್ರಾಯ್ತು ಕಂತಕ.